ಶಶಿಕಾಂತ್ ಶೆಟ್ಟರು ಮಂದರ್ತಿ ಮೇಳದಲ್ಲಿರುವಾಗಲೂ ಕೂಡ ಚಿರಪರಿಚಿತರೇ ಆಗಿದ್ದವರು. ಹಾಗೆ ಸಾಲಿಗ್ರಾಮ ಮೇಳಕ್ಕೆ ಬಂದ ಪ್ರತಿ ವರ್ಷ ಮಯೂರು ಕೂಡ ಅದೇ ವರ್ಷ ಸಾಲಿಗ್ರಾಮ ಮೇಳಕ್ಕೆ ಬಂದ ಒಂದು ಸಮಯ. ಈಶ್ವರಿಯಾಗಿ ನಾವೆಲ್ಲ ಅವರನ್ನು ನೋಡಿದವರು. ಮುಂದೆ ಅಂಬೆಯಾಗಿ, ದಾಕ್ಷಾಣಿಯಾಗಿ ಅಥವಾ ಜ್ವಾಲೆಯಾಗಿ, ದಮಯಂತಿಯಾಗಿ ಹಲವಾರು ಪಾತ್ರಗಳನ್ನು ನಾವು ನೋಡ್ತಾ ಬಂದವರು. ಆದರೆ ಕಷ್ಟಕಾಲ ಎಲ್ರಿಗೂ ಬರ್ತದೆ ಅನ್ನೋ ಹಾಗೆ ಶಶಿಕಾಂತ್ ಶೆಟ್ಟರು ಒಂದು ಬದುಕಿನಲ್ಲಿ ಅನಿವಾರ್ಯವಾದ ಕಷ್ಟವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಬಂತು. ಅನಾರೋಗ್ಯದಿಂದಾಗಿ ಒಂದನೇ ದಿವಸ ನನ್ನ ಕ್ಲಿನಿಕ್ಗೆ ಬಂದಿದ್ದರು. ಆ ದಿವಸ ಏನೋ ಅನುಮಾನ ಕಾಡ್ತು ನನಗೆ, ಅಡ್ಮಿಟ್ ಮಾಡಬೇಕೋ ಬೇಡವೋ ಅಂತ. ಬಟ್ ಅವ್ರಿಗೆ ಅನಿವಾರ್ಯ ಕಾರಣದಿಂದ ಆ ದಿವಸ ಅಡ್ಮಿಟ್ ಆಗಲಿಕ್ಕೆ ಆಗಲಿಲ್ಲ. ಎರಡನೇ ದಿವಸ ಅವರು ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಲವೊಂದು ಟೆಸ್ಟ್ಗಳಿಗೆ ಹೋಗಿದ್ದರು. ಹೋದಾಗ ಅವರು ಫೋನ್ ಮಾಡಿದಾಗ ಅವರು ಮಾತಾಡೋದು ಅದು ಉಸಿರು ನೋಡಿದರೆ ಭಯ ಪಡ್ತಾ ಇತ್ತು. ಇಮಿಡಿಯೇಟ್ ಹೇಳಿ ತಕ್ಷಣ ಬಂದು ಅಡ್ಮಿಟ್ ಆಗಿ ಅಂತ. ಬರುವಾಗ ಅವ್ರದ್ದು ಈ ಸ್ಯಾಚುರೇಷನ್ SpO2 ಅಂತ ಏನು ಹೇಳ್ತೀವಿ 52% ಇತ್ತು. ಸಾಧಾರಣ 60 ಕೆಳಗೆ ಬಂದರೆ ಸಡನ್ ಅರೆಸ್ಟ್ ಆಗ್ತಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ಅಡ್ಮಿಟ್ ಆದರು. ನಾವು ಏನೋ ಒಂದು NIV ಅಂತ ಹಾಕ್ತೇವೆ, ಅದು ಹಾಕಿ ಸ್ವಲ್ಪ ಇದು ಮಾಡಿದಾಗ ಸ್ವಲ್ಪ ರಿಕವರಿ ಆಯಿತು. ನೆಕ್ಸ್ಟ್ ಡೇ ಆದರೆ ಅವರಿಗೆ ವೈರಲ್ ನ್ಯೂಮೋನಿಯಾ ಆಗಿತ್ತು, ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿತ್ತು. ಸೊ ತುಂಬ ಒಂದು ದುಃಖ ಆಯಿತು. ಯಾಕಂತ ಹೇಳಿದ್ರೆ ಇವನು ಕಳ್ಕೊಳ್ತೇವೋ ಅನ್ನೋಂಥ ಒಂದು ಭಯ ಬಂತು ನಮಗೆ. ಅದರ ನೆಕ್ಸ್ಟ್ ಡೇ ನಮಗೆ ಅವರಿಗೆ ವೆಂಟಿಲೇಟರ್ ಅಂದರೆ ಕೃತಕ ಉಸಿರಾಟ ಕೊಡುವಂಥ ಒಂದು ಪರಿಸ್ಥಿತಿ ಬಂತು. ನಾನು, ಆದರ್ಶ್ ಹೆಬ್ಬಾರ್ ಡಾಕ್ಟ್ರು ಹಾಗೂ ಸಂದೀಪ್ ಡಾಕ್ಟ್ರು 3 ಜನ ಕಣ್ಣಲ್ಲಿ ನೀರು ಹಾಕ್ತಾ ನಾವು ವೆಂಟಿಲೇಟ್ರಿಗೆ ಟ್ಯೂಬ್ ಹಾಕಿದ್ವಿ. ಯಾಕಂತ ಹೇಳಿದ್ರೆ ಒಂದು ಸತಿ ನಾವು ಟ್ಯೂಬ್ ಹಾಕಿದ ಮೇಲೆ 50% ಅವ್ರು ಬರ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಣ್ಣಲ್ಲಿ ನೀರು ಹಾಕ್ತಾ ನಾವು ವೆಂಟಿಲೇಟ್ರಿಗೆ ಹಾಕಿ ಮಣಿಪಾಲಕ್ಕೆ ಕಳಿಸಿದ್ವಿ. ಅದೃಷ್ಟವಶಾತ್ ಅಲ್ಲಿ ನನ್ನ ಜೂನಿಯರ್ ಆಗಿದ್ದಂಥ ಶೀರ್ಷ ಭಟ್ ಅಂತ ಡಾಕ್ಟರ್ ಫಿಸಿಷಿಯನ್ ಆಗಿದ್ದರು, ಅವರ ಅಂಡರ್. ಹಾಗಾಗಿ ನಂಗೆ ಪ್ರತಿ ಗಂಟೆಗೂ ಅವರ ವಿಷಯದಲ್ಲಿ ನನಗೆ ಇನ್ಫಾರ್ಮೇಷನ್ ಬರ್ತಾ ಇತ್ತು. ಆದರೆ ಖಂಡಿತವಾಗಿ ಈ ನಮ್ಮಂಥ ಅಭಿಮಾನಿಗಳ ಒಂದು ಹಾರೈಕೆಯಿಂದ ಅವ್ರು ಖಂಡಿತವಾಗಿ ವಾಪಸ್ ಬರ್ತಾರನ್ನುವಂಥ ಒಂದು ಆಸೆ ಮತ್ತು ಒಂದು ನಮಗೆ ಒಂದು ನಂಬಿಕೆ ಇತ್ತು. ಹಲವಾರು ಗಣ್ಯರು ಅವರ ಬಗ್ಗೆ ಪ್ರಾರ್ಥನೆ ಮಾಡಿದವರೇ ಇಲ್ಲ. ಇವನ್ ನಾನು ಕೂಡ ಸಾಲಿಗ್ರಾಮ ದೇವಸ್ಥಾನಕ್ಕೂ ಹರಕೆ ಹೊತ್ಕೊಂಡಿದ್ದೇನೆ ಅವ್ರು ಬದುಕಿ ಬರಬೇಕಂತ ಹೇಳಿ. ಅದೇ ಥರ ಹರಕೆ ಹೊತ್ತವ್ರು ಎಷ್ಟು ಜನ, ಧನ ಸಹಾಯ ಮಾಡಿದವರು ಎಷ್ಟು ಜನ. ಇಲ್ಲೇ ಮಯೂರು ಶ್ರೀಮನಿ ರಾಘವೇಂದ್ರ ಮಯೂರು ಕೂತಿದ್ದಾರೆ. ಫಸ್ಟ್ ಮೊದಲ ದಿವಸದಿಂದ ಹಿಡಿದು ಆದರ್ಶ ಹಾಸ್ಪಿಟ್ಲಲ್ಲಿ ಇದ್ದಲ್ಲಿಂದ ಹಿಡಿದು ಇಲ್ಲಿ ಕೊನೆಗೆ ಡಿಸ್ಚಾರ್ಜ್ ಆಗಿ ಬರುವವರೆಗೂ ಕೂಡ ಅವರನ್ನು ಅವರು ಗೈಡ್ ಮಾಡಿದವರು, ಮಾತಾಡಿಸಿದವರು. ಅಂಥ ಸಾವಿರಾರು ಗಣ್ಯರ ಒಂದು ಹಾರೈಕೆ ಫಲವಾಗಿ ಯಕ್ಷಚಂದ್ರಿಕೆ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಯಕ್ಷಚಂದ್ರಿಕೆಯಾಗಿ ಮುಂದುವರಿತಾರೆ ಅನ್ನುವಂಥ ಆಶಾಭಾವನೆ ಕೂಡ ಇದೆ. ಪ್ರೊಫೆಸರ್ ಪವನ್ ಕಿರ್ಣಿಕರ್ ಹೇಳಿದಾಗೆ ಅವರು ಮುಂದೆ ಸಾಗಬೇಕು, ನಾಗಲೋಟದಲ್ಲ ನಿಧಾನವಾಗಿ ಹೋದರೆ ಸಾಕು ಅಂತ. ಯಾಕೆ ನಾನು ಹೇಳೋದು ಅದೇ ಮಾತು. ಯಾಕಂತ ಹೇಳಿದ್ರೆ ಅವರ ಶಾಸಕ ಎಷ್ಟಿನ ಮಟ್ಟಿನ ಹಾನಿಗೊಳಪಟ್ಟಿದೆ ಅಂತೇಳಿ ನನಗೆ ಕರೆಕ್ಟಾಗಿ ಗೊತ್ತಿದೆ. ಹಾಗಾಗಿ ಧಾವಂತದ ಹಾದಿಯಲ್ಲಿ ಅವರ ಒಂದು ಯಕ್ಷಗಾನ ಪರಿಕ್ರಮ ಬೇಡ, ನಿಧಾನಗತಿಯಲ್ಲಿ ಅವರು ಮೊದಲಿನ ಒಂದು ಯಶಸ್ಸಿಗಿಂತ ಜಾಸ್ತಿ ಯಶಸ್ಸನ್ನು ಕಾಣಲಿ ಅನ್ನುವಂಥ ಹಾರೈಕೆಯೊಂದಿಗೆ ಅವರ ಈ ಒಂದು ಆರೋಗ್ಯ ಸುಧಾರಣೆಯ ನಿಟ್ಟಿನಲ್ಲಿ ಹಾರೈಸಿದಂಥ ತಮ್ಮೆಲ್ಲರನ್ನೂ ನಾನು ಸಾವಿರಾರು ಬಾರಿ ವಂದಿಸ್ಕೊಳ್ತಾ ನನಗೆ ಅವಕಾಶಕ್ಕೆ ವಂದನೆ ಸಲ್ಲಿಸ್ತಾ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.